ಸೊ ಹಲೋ ಎವ್ರಿವನ್, ಇವತ್ತು ನಾನು ಈ ಅಜ್ಮೀರ್ ದರ್ಗಾ ಶರೀಫಿದ್ದು ಒಂದು ವಿಡಿಯೋ ಮಾಡ್ತಾಯಿದ್ದೇನೆ. ಸೊ ಅಜ್ಮೀರ್ ದರ್ಗಾದ ವಿಡಿಯೋ ಮಾಡ್ತಾಯಿದ್ದೇನೆ. ಇವಾಗ ನಿಮಗೆ ಅಲ್ಲಿ ನೋಡಿದರೆ ಅಜ್ಮೀರ್ ದರ್ಗಾದ್ದು ಒಂದು ಮೇಯ್ನ್ ಗೇಟ್ ಕಾಣ್ಬೋದು. ನಾನು ಅಲ್ಲಿಗೆ ನಡೀತಾ ಇದ್ದೇನೆ. ಇಲ್ಲಿಗೆ ಬರೋದಾದರೆ ನಾನು ಆ್ಯಕ್ಚುಲಿ ಮಂಗಳೂರಿಂದ ಬಂದಿರೋದು. ಮಂಗಳೂರಿಂದ ಡೈರೆಕ್ಟ್ ಒಂದು ಟ್ರೈನ್ ಇದೆ ಡೈರೆಕ್ಟ್ ಅಜ್ಮೀರಿಗೆ, ಮರುಸಾಗರ್ ಎಕ್ಸ್ಪ್ರೆಸ್ ಅಂತ. ವೀಕ್ಲಿ ಒನ್ಸ್ ಇರೋದು, ವೀಕ್ಲಿ ಮಂಡೇ ಬೆಳಗ್ಗೆ 4 ಗಂಟೆಗೆ ಮಂಗಳೂರಿಂದ ಬಿಟ್ಟು ಇಲ್ಲಿ ಅಜ್ಮೀರಿಗೆ ಟ್ಯೂಸ್ಡೇ ಸಂಜೆ ಆಲ್ಮೋಸ್ಟ್ ಒಂದು 3:30 ಆಗುವಾಗ ಇಲ್ಲಿ ಅಜ್ಮೀರ್ ಬಿಡ್ತದೆ. ಸೊ ಅದರಲ್ಲಿ ಬಂದರೆ ರೈಲ್ವೆ ಸ್ಟೇಷನಿಂದ ಖಾಲಿ ಒಂದು 1.5 ಕಿಲೋಮೀಟರ್ಸ್ ಇರೋದು ದರ್ಗಾಗೆ. ಸೊ ಒಂದು ನಿಮಗೆ ನಡೆದು ಬರ್ಬೋದು, ಇಲ್ಲದ್ರೆ ಆಟೋ ಮಾಡಿ ಬರ್ಬೋದು. ಸೊ ನಡೆದು ಬರುವ ವೇ ಇರೋದು, ನಾನು ನಡೆದು ಬಂದಿರೋದು. ಸೊ 1.5 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಇವತ್ತು ರಂಜಾನ್ 27 ಇವತ್ತು. ಸೊ ಇವತ್ತು ನಮ್ಮ ದರ್ಗಾದಲ್ಲಿ ಇಫ್ತಾರಿ ಅದು ಇದೆಲ್ಲ ನಾವಿನ್ನು ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ತೀನಿ, ಹೇಗೆ ಅದರ ಅರೇಂಜ್ಮೆಂಟ್ ಎಲ್ಲ. ಸೊ ಇವತ್ತು ರಶ್ ಇರ್ಬೋದು ಸ್ವಲ್ಪ, ಅಂದರೆ ರಂಜಾನ್ ಆದ ಕಾರಣ. ಸೊ ನೀವು ಬೇರೆ ನೋಡೋದಾದರೆ ಬ್ಯುಸಿ ಕಾಣ್ತಾ ಇದೆ. ನೀವು ಇನ್ನು ವೆಹಿಕಲಲ್ಲಿ ಬರೋದಾದರೆ, ನೀವು ಗಾಡಿಯಲ್ಲಿ ಬರೋದಾದರೆ ಎಲ್ಲಿಯಾದರೂ ರೈಲ್ವೆ ಸ್ಟೇಷನಲ್ಲಿ ಇಲ್ಲದ್ರೆ ಬೇರೆ ಎಲ್ಲಿಯಾದರೂ ಪಾರ್ಕಿಂಗ್ ಮಾಡಿ ಬರೋದು ಒಳ್ಳೆಯದು. ಯಾಕಂದರೆ ಇಲ್ಲಿ ಬಂದರೆ ನಿಮಗೆ ಜಾಗ ಸಿಗಲ್ಲ ಪಾರ್ಕ್ ಮಾಡಲಿಕ್ಕೆ. ಮತ್ತು ಇಲ್ಲಿ ಯಾವುದೋ ಒಂದು ಗೌರ್ಮೆಂಟಿದ್ದು ಇದಿದೆ ಅಂತೆ, ಪಾರ್ಕಿಂಗ್ ಫೆಸಿಲಿಟಿ ಇದೆ ಅಂತೆ, ಬಟ್ ಅದು ಗೊತ್ತಿಲ್ಲ, ಅದು ಎಷ್ಟು ಫುಲ್ ಇರ್ಬೋದು ಗೊತ್ತಿಲ್ಲ. ಸೊ ಇಲ್ಲಿ 2 ಸೈಡಲ್ಲಿ, ನಮ್ಮ ದರ್ಗಾಗೆ ಹೋಗುವ 2 ಸೈಡಲ್ಲಿ ಸಹ ನಿಮಗೆ ಬಿಸ್ನೆಸ್ ಇರೋದು. ಲೈಕ್ ನಾರ್ಮಲ್ ಒಂದು ಪಿಲ್ಗ್ರಿಮೇಜ್ ಸೆಂಟ್ರಲ್ಲಿ ಹೆಂಗಿರುತ್ತೆ, ಸೊ ಹಾಗೆ ಸೇಮ್ ಟೈಪ್ ತುಂಬ ಈ ಟಾಯ್ಸ್ ಇದ್ದು, ಮತ್ತು ಫುಡ್ಡಿದ್ದು, ಮತ್ತು ಡ್ರೆಸ್, ಮತ್ತು ನಮ್ಮ ಜ್ಯೂಸ್ ಅಂಗಡಿಗಳು. ಸೊ ಇಲ್ಲಿ ಫುಡ್ದು ಅಂಗಡಿ ಇದೆ. ಸೊ ಸ್ವಲ್ಪ ನಾರ್ಮಲ್ ನಮ್ಮ ಪಿಲ್ಗ್ರಿಮೇಜ್ ಸೆಂಟರ್ ಥರ ತುಂಬ ಶಾಪ್ಸ್ ಇದೆ 2 ಸೈಡಲ್ಲಿ ಸಹ ಹೋಗುವ ದಾರಿಯಲ್ಲಿ. ಸೊ ಅಲ್ಲಿ ನಿಮಗೆ ದೂರದಲ್ಲಿ ಕಾಣೋದು ಅದು ದರ್ಗದ್ದು ಮೇಯ್ನ್ ಎಂಟ್ರೆನ್ಸ್, ಅದು ಕಾಣ್ತಾ ಇರೋದು. ಇಂಡಿಯಾದಲ್ಲೇ ಒನ್ ಆಫ್ ದ ಮೋಸ್ಟ್ ಫೇಮಸ್ ತೀರ್ಥ ಕೇಂದ್ರ ಇದು ಅಜ್ಮೀರ್ ದರ್ಗಾ ಶರೀಫ್ ಅಂದರೆ. ಇಲ್ಲಿ ಒಂದು ಸ್ಪೆಷಾಲಿಟಿ ಅಂದರೆ ಇಲ್ಲಿ ಜಾತಿ ಧರ್ಮ ಎಲ್ಲ ಬಿಟ್ಟು ಎಲ್ಲ ಧರ್ಮದವರಿಗೆ ಇಲ್ಲಿ ಬರ್ಬೋದು. ಹಿಂದೂಗಳು ಬರ್ತಾರೆ, ಕ್ರಿಶ್ಚಿಯನ್ಸ್ ಬರ್ತಾರೆ, ಅದೇ ರೀತಿ ಮುಸ್ಲಿಮ್ಸ್ ಹೆಂಗಿರ್ತಾರೆ. ಸೊ ಎಲ್ಲ ಧರ್ಮದವರು ಬರುವಂಥ ಒಂದು ದರ್ಗಾ ಇದು. ಅಜ್ಮೀರ್ ಬಂದರೆ ಅಜ್ಮೀರಲ್ಲಿ ಮೇಯ್ನ್ ಆಗಿರುವ ಟೂರಿಸ್ಟ್ ಅಟ್ರಾಕ್ಷನ್ಸ್ ಅಂದರೆ ಒಂದು ನಮ್ಮ ಇದು ಮೋಸ್ಟ್ ಫೇಮಸ್ ಇರೋದು ಇದು ನಮ್ಮ ದರ್ಗಾ, ಮತ್ತು ಅನುಸಾಗರ್ ಲೇಕ್ ಇದೆ, ಮತ್ತು ಒಂದು ಜೈನ್ ಟೆಂಪಲ್ ಇದೆ, ಸಿಟಿ ಆಫ್ ಗೋಲ್ಡ್ ಅಂತ ಒಂದು ಜೈನ್ ಟೆಂಪಲ್ ಇದೆ. ಇದು 3 ಆ್ಯಕ್ಚುಲಿ ಮೇಯ್ನ್ ಟೂರಿಸ್ಟ್ ಅಟ್ರಾಕ್ಷನ್ಸ್ ಇರೋದು. ಅದರಲ್ಲಿ ಮೋಸ್ಟ್ ಫೇಮಸ್, ನೀವು ಮಸ್ಟ್ ವಿಸಿಟ್ ಮಾಡಬೇಕಾದ ಒಂದು ಪ್ಲೇಸ್ ಅಂದರೆ ಈ ಅಜ್ಮೀರ್ ಶೇಖ್ ದರ್ಗಾ. ಸೊ ಇದು ದರ್ಗಾಕ್ಕೆ ಎಂಟ್ರ್ ಆಗುವ ಮೇಯ್ನ್ ಗೇಟ್ ಇದು. ಹೀಗೆ ಮೋಸ್ಟ್ಲಿ 5 ಗೇಟ್ ಇದೆ. ಹೀಗೆ ಇಷ್ಟು ದೊಡ್ಡದಲ್ಲ ಇದು, ಆ್ಯಕ್ಚುಲಿ ಇದು ಮೇಯ್ನ್ ಗೇಟ್ ಬರೋದು. ಸೊ ಹೀಗೆ ಆಲ್ಮೋಸ್ಟ್ 5 ಗೇಟ್ ಇದೆ ಈ ದರ್ಗಾಗೆ. ಸೊ ನಾನಿವಾಗ ಎಂಟ್ರ್ ಆಗ್ತೇನೆ. ಮೊಬೈಲ್ ಅಲೌಡ್ ಇರ್ಬೋದು, ಒಳಗಡೆ ಹೋಗಿ ತೋರಿಸ್ತೇನೆ. ಇಲ್ಲಿ ಹೋಗಬೇಕಾದ್ರೆ ನಾವು ಫಸ್ಟ್ ಚಪ್ಪಲನ್ನು ತೆಗೆದು ಕೈಯಲ್ಲಿ ಹಿಡಿಬೇಕು. ಚಪ್ಪಲ್ ಕೈಯಲ್ಲಿ ಹಿಡಿದು, ಇಲ್ಲದ್ರೆ ಚಪ್ಪಲ್ ಹೊರಗಡೆ ಬಿಡಬೇಕು. ಚಪ್ಪಲ್ ಕೈಯಲ್ಲಿ ಹಿಡಿದು ಹೋಗೋದು ಒಳ್ಳೆಯದು, ಯಾಕೆಂದರೆ ಎಕ್ಸಿಟ್ ಆಗೋದು ಬೇರೆ ಗೇಟಲ್ಲಿ ಆಗೋದಾದರೆ ಚಪ್ಪಲ್ ಕೈಯಲ್ಲಿ ಹಿಡಿಯೋದು ಒಳ್ಳೆಯದು. ಮತ್ತು ಇಲ್ಲಿ ಎಂಟ್ರ್ ಆಗುವಾಗಲೇ ತುಂಬ ಹಿಂಗೆ ಹೂವಿನ ಶಾಪ್ಸ್ ಇದೆ ಹಿಂಗೆ. ಸೊ ಇದು ಆ್ಯಕ್ಚುಲಿ ಇದು ದರ್ಗಕ್ಕೆ ಹೋಗುವವರು ತಗೊಂಡು ಹೋಗ್ತಾರೆ. ಈ ಹೂವು ಒಳಗಡೆ ಪ್ರಾರ್ಥನೆ ಮಾಡುವಾಗ ಈ ಹೂವನ್ನಲ್ಲಿ ಸಮರ್ಪಣೆ ಮಾಡ್ತಾರೆ. ಸೊ ಮತ್ತು ಹೀಗೆ ಎಂಟ್ರ್ ಆಗುವಾಗಲೇ ಇಲ್ಲಿ ದೊಡ್ಡ 2 ಪಾತ್ರೆ ಕಾಣ್ತದೆ, ದೊಡ್ಡ 2 ವೆಸಲ್ಸ್ ಆ್ಯಕ್ಚುಲಿ. ಸೊ ಅದು ನಿಮಗೆ ತೋರಿಸ್ತೇನೆ. ಮೇಲೆ ಹತ್ಬೋದು ಮೋಸ್ಟ್ಲಿ, ಒಂದು ಸ್ಟೆಪ್ಸ್ ಹತ್ತಿ. रुमाल ले लेना, रुमाल लगा लेना सर. ये देखो, ए दादा वो रुमाल मिलता है सामने, रुमाल ले लो. ದೊಡ್ಡ ವೆಸಲ್ ಇರುತ್ತೆ ಆ್ಯಕ್ಚುಲಿ. ಇದರಲ್ಲಿ ಹಣ ಹಾಕಿರ್ತಾರೆ. ಸೊ ಹಣ ಮತ್ತು ಅಕ್ಕಿ ಮತ್ತು ಶುಗರೆಲ್ಲ ಹಾಕಿರ್ತಾರೆ. केयर टेकर इವರು ಈ ಇದರದು. सो आप बताइए कुछ. अस्सलाम वालेकुम वरहमतुल्लाहि वबरकातुहू. हम
दरबार ख्वाजा से गद्दी नशीन सैयद तफसीर जमाली। ख्वाजा गरीब नवाज की बारगाह में 400 साल पुराना देव है जो मुग़ल टाइम में मुग़ल एम्पेरियर अकबर बादशाह की तरफ से ख्वाजा के दरबार में अक़ीदत के तोहफ़े के रूप में दरबार में भेंट किया। आज भी इसमें खाना बना के जितने यहाँ पे लोग आते हैं उन सब लोगों में बांटा जाता है। एक बार में इसमें 4800 किलो चावल बनता है। इसको स्वीट राइस हम बोलते हैं। और इसमें हर मज़हब के और हर मिलत के लोग खाते हैं, हिंदू, मुस्लिम, सिख, ईसाई। वजह यह है कि ये स्वीट राइस होता है, मीठा चावल होता है। इसमें अदरक, लहसुन, गार्लिक, अनियन कुछ भी नहीं डलता। तो ख्वाजा गरीब नवाज़ के दरबार की शान है कि गरीब नवाज़ के दरबार में हर मज़हब और मिलत के लोग आते हैं और सब इसका प्रसाद खाते हैं, तबर्रुक खाते हैं और इससे फैज़ियाब होते हैं। ख्वाजा गरीब नवाज़ का ये मैसेज है, लव टूवर्ड्स ऑल, मेलाइज टूवर्ड्स नन, मोहब्बत सबसे, नफ़रत किसी से नहीं। वही मैसेज को हम आम करते हैं। मेरा नाम गद्दी नशीन सैयद तफसीर जमाली। मेरा मोबाइल नंबर है +91 702 33 11 327। आप कोई भी आशिक ख्वाजा अजमेर शरीफ आना चाहते हैं, देख का लंगर बनाना चाहते हैं तो ये मेरा नंबर है, तो आप कॉल करके आइए। ज़रूर मुलाकात होगी। दरबार में आपके लिए दुआ करेंगे, ज़ियारत कराएंगे और दरबार के जितने भी तबरुकात वगैरह होते हैं वो सब आपको पहुँचाएँगे इंशाअल्लाह। आप ये डेली करते हैं, डेली राइस? आप अभी रमज़ान में एवरी डे बनता है। एक दिन ये बड़ा देख बनता है और एक दिन पास में रखा है छोटा देख। हाँ हाँ हाँ। ये छोटा देख रेडी भी हो गया, क्लीनिंग भी हो गई। अच्छा, वो डिस्ट्रीब्यूट हो रहा है। हाँ। आप जाकर दिखाइए आप। ओके, वो इसमें डेली करते हैं? एक दिन उसमें बनता है, एक दिन बनता है। वन डे इधर, वन डे इधर। इसका कुछ हिस्ट्री है ना? ये अकबर और बड़ा देख मुग़ल अकबर की तरफ से दिया गया है। हाँ हाँ हाँ। छोटा वाला जो देख है मुग़ल अकबर का जो बेटा था, मुग़ल जहांगीर, उनकी तरफ से दिया गया है। तो ख्वाजा का दरबार 850 साल पुराना है। गरीब नवाज़ के दरबार से 850 साल से एक ही मैसेज आता है, मोहब्बत, इंसानियत का, भाईचारे का। ख्वाजा साहब आपके चैनल के जरिए सबकी हाज़िरी कबूल करें, आपके चैनल में खूब कामयाबी। ಆಮೇಲೆ ಆಮೇಲೆ इंशाअल्लाह। ಅಂದರೆ ಇದು ಹಿಂಗೆ 2 ವೆಸಲ್ ಇರೋದು ಇಲ್ಲಿ. ಸೊ ಇದರಲ್ಲಿ ಒಂದು ಕಿಂಗ್ ಅಕ್ಬರ್ ಅವರು ಡೊನೇಟ್ ಮಾಡಿರೋದು, ಇನ್ನೊಂದು ಕಿಂಗ್ ಜಹಾಂಗೀರ್ ಅವರು ಡೊನೇಟ್ ಮಾಡಿರೋದು. ಸೊ 2 ವೆಸಲ್ ಇದೆ. ಸೊ ಒಂದು ದಿವಸ ಒಂದರಲ್ಲಿ ಇವರು ಮಾಡ್ತಾರೆ, ಇನ್ನೊಂದು ದಿವಸ ಇನ್ನೊಂದರಲ್ಲಿ ಮಾಡ್ತಾರೆ. ಇವರು ನೈಟ್ ಇದು ಮಾಡಿ ಬೆಳಿಗ್ಗೆ ಫುಲ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಇವಾಗ ರಂಜಾನಲ್ಲಿ ಸಹ ಮಾಡ್ತಾರಂತೆ. ರಂಜಾನ್ ಮೇ ಆಪ್ ಕಬ್ ಡಿಸ್ಟ್ರಿಬ್ಯೂಟ್ करते हैं ಸ್ವೀಟ್ಸ್? राइट नाउ ಬಿಫೋರ್ ಮಹರೀಬ್. ರಂಜಾನಲ್ಲಿ ಇವರು ಈ ಸ್ವೀಟ್ಸನ್ನು ಮಹರೀಬ್ಗಿಂತ ಮುಂಚೆ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಸೊ ಮತ್ತೆ ಅವರು ಹೇಳಿದ್ದೇನೆಂದರೆ, ಇಲ್ಲಿ ಈ ದರ್ಗಾದಲ್ಲಿ ಬರುವವರಿಗೆ ಜಾತಿ ಧರ್ಮ ಅಂದರೆ ಯಾವ ಭೇದವೂ ಇಲ್ಲ, ಭೇದ ಭಾವ ಇಲ್ಲ. ಎಲ್ಲರಿಗೂ ಈ ದರ್ಗಕ್ಕೆ ಬರ್ಬೋದು, ಎಲ್ಲರಿಗೂ ಇಲ್ಲಿಯ ದರ್ಶನ ಮಾಡ್ಬೋದು ಮತ್ತು ಎಲ್ಲರಿಗೂ ಸ್ವೀಟ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಇಲ್ಲಿಯ ಅಜ್ಮೀರ್ ಶೇಖ್ನ ಬಗ್ಗೆ ಹೇಳೋದಾದರೆ, ಅಜ್ಮೀರ್ ಶೇಖ್ ಅವರು ಬಾರ್ನ್ ಇನ್ ಇರಾನ್, ಅವರು ಜನನ ಇರಾನಲ್ಲಿ. ಮತ್ತು ಅವರಿಗೆ ಆಲ್ಮೋಸ್ಟ್ ಒಂದು 15 ವರ್ಷ ಇರುವಾಗ ಅವರ ಪೇರೆಂಟ್ಸ್ ಅವರಿಗೆ ತೀರಿಕೊಂಡರು. ಮತ್ತು ಅವರು ಹಿಂದೆ ಇಸ್ಲಾಮಿಕ್ ಪಾತಲ್ಲಿ ನಡೀತಾ ಇದ್ದರು. ಒಂದು ಫೈನ್ ಡೇ ಒಂದು ದಿವಸ ಅವರಿಗೆ ಒಂದು ಜ್ಞಾನೋದಯ ಬಂತು. ಏನಂದರೆ ನಬಿ ಪ್ರೊಫೆಟ್ ಮೊಹಮ್ಮದ್ ಹೇಳೋದು, ನೀವು ಇಂಡಿಯಾಕ್ಕೆ ಹೋಗಬೇಕು, ಇಂಡಿಯಾಕ್ಕೆ ಹೋಗಿ ಅಲ್ಲಿ ಜನರನ್ನು ಗೈಡ್ ಮಾಡಬೇಕಂತ. ಸೊ ಹಾಗೆ ಅವರು ಇಂಡಿಯಾಕ್ಕೆ ಬಂದಿರೋದು, ಇಂಡಿಯಾದ ಅಜ್ಮೀರಿಗೆ ಅವರು ಬಂದಿರೋದು. ಸೊ ಮತ್ತು ಅಜ್ಮೀರಿಗೆ ಬರುವಾಗ ಇಲ್ಲಿ 2 ರಾಜರು ಲೈಕ್ ಪೃಥ್ವಿರಾಜ್ ಚೌಹಾನ್ ಮತ್ತು ಶಿಹಾಬ್, ಈ 2 ರಾಜರು ಇಲ್ಲಿ ಜಗಳಾಡ್ತಾಯಿದ್ರು. ಅವರು ಒಳ್ಳೆ ಟರ್ಮ್ಸಲ್ಲಿ ಇರಲಿಲ್ಲ ಮತ್ತು ಹಿಂದೂ ಮುಸ್ಲಿಮ್ಸ್ ಹಾಗೆ ಜಗಳಾಡ್ತಾಯಿದ್ರು. ಸೊ ಇವರು ಬಂದ ಮೇಲೆ ಈ ಸೂಫಿ ಇವರ ಶೇಖ್ ಇಲ್ಲಿ ಇವರು ಬಂದ ಮೇಲೆ ಇವರು ಒಳ್ಳೆ ರೀತಿಯಲ್ಲಿ ಗೈಡ್ ಮಾಡಿದರು. ಸೊ ಹಿಂದೂ ಮುಸ್ಲಿಮ್ಸ್ ಒಳಗಡೆ ಹಾರ್ಮೋನಿ ಬೇಕು, ಸೊ ಅದನ್ನು ಹೇಳಿಕೊಟ್ರು. ಸೊ ಹಾಗೆ ಇವರು ಸೂಫಿಸಮನ್ನು, ಇವರನ್ನು ಆ್ಯಕ್ಚುಲಿ ಸೂಫಿ ಲೀಡರ್, ಇಂಡಿಯಾದ ಸೂಫಿಸಮಿನ ಲೀಡರ್ ಅಂತ ಹೇಳ್ತಾರೆ. ಸೊ ಇವರ ಆ ಒಂದು ಆಶಯ ಇಂಡಿಯಾಕ್ಕೆ ಇವರು ತಂದಿರೋದು. ಇಲ್ಲಿ ಇವಾಗ ನೋಡಿದರೆ ಇಲ್ಲಿ ಗಂಡಸರಿದ್ದಾರೆ, ಸ್ತ್ರೀಯರಿದ್ದಾರೆ ಮತ್ತು ಹಿಂದೂಸ್ ಬರ್ತಾ ಇದ್ದಾರೆ. ತುಂಬ ಹಿಂದೂಸ್ ಬಂದು ಅಲ್ಲಿ ದರ್ಶನ ಕೊಡ್ತಾ ಇದ್ದಾರೆ. ಮತ್ತು ಹಾಗೆ ಎಲ್ಲ ಜಾತಿಯವರಿದ್ದಾರೆ. ಯಾರನ್ನೂ ಭೇದ ಭಾವ ಕಾಣೋದಿಲ್ಲ, ಲೈಕ್ ಡ್ರೆಸ್ಸಿನ ಮೇಲೆ ಆಯಿತು ಏನು ಭೇದ ಭಾವ ಕಾಣೋದಿಲ್ಲ. ಒಂದೇ ನಾನಿಲ್ಲಿ ಅಬ್ಸರ್ವ್ ಮಾಡಿದಂದರೆ ಎಲ್ಲರೂ ಶಾಲ್ ಒಂದು ಹಾಕಬೇಕು, ತಲೆಗೆ ಒಂದು ಏನಾದರೂ ಹಾಕಿ ಕವರ್ ಮಾಡಬೇಕು ಸ್ತ್ರೀಯರು. ಮತ್ತು ಡ್ರೆಸ್ ಯಾವುದು ಬೇಕಾದರೂ ಹಾಕ್ಬೋದು, ಬುರ್ಕವೇ ಹಾಕಬೇಕು ಹಾಗೇನಿಲ್ಲ. ಇಲ್ಲಿ ಅದನ್ನು ಬಿಟ್ಟು ಒಳಗಡೆ ಬರುವಾಗ ಇದು ಇಫ್ತಾರಿಯ ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ. ಇವರಲ್ಲಿ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ತಾ ಇದ್ದಾರೆ. ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ.
ಸೊ ಇವಾಗ ಟೈಮ್ ಅಂದರೆ 6:10 ಆಯಿತು, ಇನ್ನೊಂದು 3/4 ಗಂಟೆ ಇದೆ ಇಫ್ತಾರಿಗೆ. ಸೊ ಅದರ ಪ್ರಿಪ್ರೇಷನ್ ಅವರು ಮಾಡ್ತಾ ಇರೋದು. ಸೊ ಇದು ಮಸ್ಜಿದ್, ಇದು ಈ ದರ್ಗಾಕ್ಕೆ ಜಾಯಿನ್ ಆಗಿ ಇವರು ಮಸ್ಜಿದ್ ಮಾಡಿದ್ದಾರೆ. ಸೊ ಇದು ಮಸ್ಜಿದ್, ಇದರ ಆಚೆ ಆಗಿರ್ತದೆ. ಮತ್ತು ಅಲ್ಲಿ ಒಬ್ಬರು ಹೇಳಿದರು ಇಲ್ಲಿ ಒಳಗಡೆ ಬಂದರೆ ಇಲ್ಲಿ ಅವರು ಇಫ್ತಾರಿಯ ಪ್ರಿಪ್ರೇಷನ್ ಎಲ್ಲ ಮಾಡ್ತಾ ಇದ್ದಾರಂತ. ಸೊ ಎಸ್, ಇಲ್ಲಿ ಇವರೆಲ್ಲ ಇಫ್ತಾರ್ಗೆ ವೆಯ್ಟ್ ಮಾಡ್ತಾ ಇರೋದು. ಸೊ ಇಲ್ಲಿ ವಾಟರ್ ಮೆಲನ್ ಕಟ್ ಮಾಡ್ತಾ ಇದ್ದಾರೆ ಮತ್ತು ಪಪಾಯ ಕಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಇಫ್ತಾರಿ ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ. ಸೊ ಅಲ್ಲಿ ಆಲ್ರೆಡಿ ಇಲ್ಲೇನೋ ಫುಡ್ ಏನೋ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಮತ್ತು ಇಲ್ಲಿ ಆಲ್ರೆಡಿ ಇವರು ಕೂತಿದ್ದಾರೆ, ಲೈಕ್ ಇಫ್ತಾರಿಗೆ ಆಲ್ರೆಡಿ ಕೂತಿದ್ದಾರೆ ಇಲ್ಲಿ. ಇನ್ನೂ ಟೈಮ್ ಇದೆ ಆ್ಯಕ್ಚುಲಿ, ಇನ್ನೂ ಆಲ್ಮೋಸ್ಟ್ 3/4 ಗಂಟೆ ಇದೆ. ಬಟ್ ಇವರೆಲ್ಲ ಆಲ್ರೆಡಿ ಇಲ್ಲಿ ಕೂತಿದ್ದಾರೆ. ಸೊ ಇಲ್ಲಿ ಇವರು ಇಟ್ಟಿರೋದೇನೆಂದರೆ ಇದು ಸ್ವೀಟ್ ಇಟ್ಟಿದ್ದಾರೆ. ಸ್ವೀಟ್ ಮತ್ತು ಒಂದು ಜ್ಯೂಸ್ ಇದೆ. ಸ್ವೀಟ್ ಏನಾ? ಇದು ಆ್ಯಕ್ಚುಲಿ ಇಲ್ಲಿ ಮಾಡ್ತಾ ಇರೋ ಸ್ವೀಟಾ? ನಾನು ಅವಾಗ ಇಲ್ಲಿ ದೊಡ್ಡ ವೆಸಲ್ ತೋರಿಸಿದ್ದೇನಲ್ಲ, ದೊಡ್ಡ ಪಾತ್ರೆಯಲ್ಲಿ ಮಾಡ್ತಾ ಇರೋ ಸ್ವೀಟ್, ಅದು ಆ್ಯಕ್ಚುಲಿ ಅದು ಇಟ್ಟಿದ್ದಾರೆ ಇಲ್ಲಿ. ಸೊ ಅದನ್ನು ತೋರಿಸ್ತೇನೆ ನಿಮಗೆ. ಸೊ ಈ ಸ್ವೀಟ್ ಆ್ಯಕ್ಚುಲಿ ಅದರಲ್ಲಿ ಮಾಡ್ತಾ ಇರೋದು. ಇವಾಗ ಇಫ್ತಾರಿಗಿಂತ ಮುಂಚೆ ಅದನ್ನು ಇವರು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಇನ್ನೊಂದು ಸುಮಾರು ಒಂದು ಅರ್ಧ ಗಂಟೆ ಇದೆ ಇಫ್ತಾರಿಗೆ. ಇಲ್ಲಿ ಒಂದು ಡಿಫ್ರೆಂಟ್ ಫೀಲ್ ಬರ್ತಾ ಇದೆ ಆ್ಯಕ್ಚುಲಿ. ಏನಂದರೆ ಏನೋ ಒಂದು ಸ್ಪಿರಿಚುವಲ್ ಎನರ್ಜಿ ಬರ್ತಾ ಇದೆ. ಎಲ್ಲರೂ ಹೀಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಕೂತಿ. ಸೊ ಎಲ್ಲರೂ ಇಫ್ತಾರಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಏನೂ ಗೊತ್ತಿಲ್ಲ, ಒಂಥರ ಒಂದು ಡಿಫ್ರೆಂಟ್ ಫೀಲ್ ಇದು. ಸೊ ಇಲ್ಲಿ ಮತ್ತೆ ಮೇಲೆ ಬಂದರೆ ಇಲ್ಲಿ ನೋಡಿ, ಇಲ್ಲಿ ಎಲ್ಲರೂ ಆಲ್ರೆಡಿ ಕೂತಿದ್ದಾರೆ ಲೈಕ್ ಇಫ್ತಾರಿಗೆ. ಸೊ ಒಂದು ಬಹಳ ದೊಡ್ಡ ಒಂದು ಒಂದು ಇಫ್ತಾರ್ ಪ್ರೋಗ್ರಾಮ್ ನಡೀತಾ ಇರೋದು. ಸೊ ಬಂದು ಇನ್ನೊಂದು ಸೈಡಿಗೆ ಬಂದಿದ್ದೇನೆ, ಮಸ್ಜಿದ್ನ ಇನ್ನೊಂದು ಸೈಡಲ್ಲಿ. ಸೊ ಇಲ್ಲಿ ಸಹ ಇಫ್ತಾರದ್ದು ತಯಾರಿ ನಡೀತಾ ಇದೆ. ಇಲ್ಲಿ ನೋಡಿದರೆ ಆಲ್ರೆಡಿ ಇವರು ಪ್ಯಾಕ್ ಮಾಡಿ ಇಟ್ಟಿದ್ದಾರೆ, ಇಫ್ತಾರಿಯದ್ದು ಐಟಮ್ಸ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ಇನ್ನು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ. ಬಟ್ ಅಲ್ಲೆಲ್ಲ ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ತುಂಬ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಇಲ್ಲಿ ಇನ್ನೂ ತುಂಬ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕಿದೆ. ಹಾಗೆ ಬಹಳ ದೊಡ್ಡ ಒಂದು ಪ್ರೋಗ್ರಾಮ್ ಇದು, ಬಹಳ ದೊಡ್ಡ ಒಂದು. ಸೊ ಇದರ ಒಳಗಡೆ ಇಲ್ಲಿ ಅಜ್ಮೀರ್ ಶೇಖ್ ಅವರ ಕಬ್ರಸ್ತಾನ್ ಇರೋದು, ಅವರ ದರ್ಗಾ ಇರೋದು. ಇಲ್ಲಿ ಅದರ ಟೈಮಿಂಗ್ಸ್ ಎಲ್ಲ ಬರೆದಿಟ್ಟಿದ್ದಾರೆ. ಲೈಕ್ ವಿಂಟರ್ಸಲ್ಲಿ 5 AM ಇಂದ 9 PM ವರೆಗೆ ದರ್ಗಾ ಅಂದರೆ ಹೋಲಿ ಶ್ರೈನ್ ಓಪನ್ ಇರುತ್ತೆ. ಮತ್ತು ಸಮ್ಮರ್ಸಲ್ಲಿ ಬೆಳಿಗ್ಗೆ 4ರಿಂದ 10 ಗಂಟೆವರೆಗೆ ಓಪನ್ ಇರುತ್ತೆ. ಸೊ ಅದರ ಟೈಮಿಂಗ್ಸ್ ಎಲ್ಲ ಬರೆದಿಟ್ಟಿದ್ದಾರೆ. ಮತ್ತು ಇವಾಗ ಮಗರಿಬಿನ ಒಂದು 20 ನಿಮಿಷ ಮುಂಚೆ ಅಲ್ಲಿ ರೋಶ್ನಿ ಅಂತ ಒಂದು ರಿಚುವಲ್ ನಡೀಲಿಕ್ಕಿದೆ ಅಂತೆ. ಸೊ ಅದು ಸಹ ಬರೆದಿದ್ದಾರೆ. ಇವಾಗ ಮಗರಿಬಿಗೆ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಇರೋದು. ಸೊ ಮಗರಿಬಿಗಿಂತ 20 ನಿಮಿಷ ಮುಂಚೆ ಇಲ್ಲಿ ಅನ್ನೋ ಒಂದು ರಿಚುವಲ್ ನಡೀಲಿಕ್ಕಿದೆ. ಸೊ ಇದು ಅವರ ಕಬ್ರಸ್ತಾನ್. ಇದು ಕಬ್ರಸ್ತಾನ ಇಮಿಡಿಯೇಟ್ಲಿ ಹೊರಗಡೆ ಇಲ್ಲಿ ಫುಲ್ ಹೆಂಗಸರು ಫುಲ್ ಕೂತಿದ್ದಾರೆ. ಸೊ ಇಲ್ಲಿ ಕೆಲವರು ಅವರ ಆಶೀರ್ವಾದ ಪಡೀತಾ ಇದ್ದಾರೆ. ಸೊ ಹಾಗೆ ಬಹಳ ಒಳ್ಳೆಯ ಸ್ಪಿರಿಚುವಲ್ ಸೀನ್ಸ್ ಇಲ್ಲಿ ನಡೀತಾ ಇರೋದು. ಸೊ ಎಲ್ಲರೂ ಒಂದ್ಸಲ ಮಸ್ಟ್ ವಿಸಿಟ್ ಇಲ್ಲಿ ಮಾಡಲೇಬೇಕು. ನೀವು ಯಾವ ಧರ್ಮ ಆಗಲಿ, ಜಸ್ಟ್ ಆ ಒಂದು ಸ್ಪಿರಿಚುವಲ್ ಫೀಲಿಂಗ್ ಸಿಗಲಿಕ್ಕೆ ಬೇಕಾಗಿ ಅಟ್ಲೀಸ್ಟ್ ಒನ್ಸ್ ಇಲ್ಲಿಗೆ ವಿಸಿಟ್ ಮಾಡಲೇಬೇಕು. ದರ್ಗಾಗಳ ಕಾನ್ಸೆಪ್ಟ್. ಈ ದರ್ಗಾ ಅಂದರೆ ಕೆಲವರಿಗೆ ಡೌಟ್ ಇರ್ಬೋದು, ಈ ದರ್ಗಾ ಮತ್ತು ಮಸ್ಜಿದ್ ಈ ಎರಡರಲ್ಲಿ ಡಿಫ್ರೆನ್ಸ್ ಏನಂತ. ಸೊ ಇದರ ಕಾನ್ಸೆಪ್ಟ್ ಏನಂದರೆ, ಈ ದರ್ಗಾ ಅಂದರೆ ಇಲ್ಲಿ ತೀರಿದವರು ಇರ್ತಾರೆ, ಇಲ್ಲಿ ತೀರಿದ ಒಬ್ಬರು ಸೈಂಟ್ ಹಾಗೆ ಇರ್ತಾರೆ. ಸೊ ಅವರ ಥ್ರೂ ಆಗಿ ಅಲ್ಲಾಹ್ ಹತ್ರ ಪ್ರಾರ್ಥಿಸೋದು. ಸೊ ಅದಕ್ಕೆ ದರ್ಗಾ ಅಂತ ಹೇಳ್ತಾರೆ. ಮತ್ತು ಮಸ್ಜಿದ್ ಅಂದರೆ ಡೈರೆಕ್ಟ್ ಅಲ್ಲಾಹ್ ಹತ್ರ ಪ್ರಾರ್ಥಿಸೋದು. ಸೊ ಇಲ್ಲಿ ಹೇಗೆ ಇದೆ ಅಂದರೆ, ಇಲ್ಲಿ ದರ್ಗಾ ಮಾಡಿಟ್ಟಿದ್ದಾರೆ ಮತ್ತು ಅದರ ಸೈಡಲ್ಲಿ ಇಲ್ಲಿ ಒಂದು ಮಸ್ಜಿದ್ ಸಹ ಮಾಡಿದ್ದಾರೆ. ಸೊ ಇಲ್ಲಿ ರೆಗ್ಯುಲರ್ ಪ್ರೇಯರ್ಸ್ ನಡೀತದೆ, 5 ಸಲ ಡೈಲಿ ರೆಗ್ಯುಲರ್ ಪ್ರೇಯರ್ಸ್ ನಡೀತದೆ. ಅದೇ ರೀತಿ ಇಲ್ಲಿ ದರ್ಗಾ ಕಾನ್ಸೆಪ್ಟ್ಸ ಇದೆ ಇಲ್ಲಿ. ಮತ್ತು ಹಿಂಗೆ ಸೈಡಲ್ಲಿ ನೋಡಿದರೆ ಹಿಂಗೆ ತುಂಬ ಇಲ್ಲಿ ನೋಡಿ, ಇಲ್ಲಿ ಹುಜ್ರಾ ನಂಬರ್ 57 ಹಾಗೆ ಇದೆ. ಮತ್ತು ಆಚೆ ನೋಡುವಾಗ ಹುಜ್ರಾ ನಂಬರ್ 59 ಇಲ್ಲಿ ತುಂಬ ಇದೆ. ಅದು ಏನಂತ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಇಲ್ಲಿ ಹೆಸರು ಸಹ ಬರೆದಿಟ್ಟಿದ್ದಾರೆ, ಹಾಗೆ ಸೈಯದ್ ಮೊಹಮ್ಮದ್ ಫರೀದ್ ಮೊಯ್ನಿ ಹಾಗೆ. ಸೊ ಇದರ ಕಾನ್ಸೆಪ್ಟ್ ಏನಂತ ಗೊತ್ತಿಲ್ಲ. ಇದು ಅಲ್ಲಿವರೆಗೆ ಇದೆ ಲೈಕ್ ಹುಜ್ರಾ ಅಂದರೆ. ಸೊ ಇದು ಏನಂತ ನಾನು
ಗೊತ್ತಾದರೆ ಇವರ ಹತ್ರ ಕೇಳಿ ಹೇಳ್ತೀನಿ. ಇವಾಗ ಏನೋ ಒಂದು ಅನೌನ್ಸ್ಮೆಂಟ್ ಆಯಿತು, ಲೈಕ್ ಇವಾಗ ಅದು ರೋಶ್ನಿ ರಿಚುವಲ್ನ ಟೈಮ್ ಇವಾಗ. ಸೊ ಅದಕ್ಕೆಲ್ಲರೂ ಇವಾಗ ಒಳಗಡೆ ಶ್ರೈನ್ನ ಹೊರಗಡೆ ಎಲ್ಲರೂ ಅಸೆಂಬಲ್ ಆಗ್ತಾ ಇದ್ದಾರೆ. ಸೊ ಎಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ದಾರೆ. ನೋಡಿದರೆ ಎಲ್ಲರೂ ಹೋಗ್ತಾ ಇದ್ದಾರೆ ಒಳಗಡೆ. ಇವಾಗ ನಾನು ಹೇಳಿದೆಲ್ಲ ಒಂದು ರೋಶ್ನಿ ಅಂತ ಹೇಳಿದ ಒಂದು ರಿಚುವಲ್ ಏನೋ ನಡೀಲಿಕ್ಕಿದೆ ಇವಾಗ. ಸೊ ಅದ ಕಾರಣ ಇವಾಗ ಎಂಟ್ರೆನ್ಸ್ ಇಲ್ಲ, ಇವಾಗ ಭಕ್ತ ಜನರಿಗೆ ಎಂಟ್ರೆನ್ಸ್ ಬ್ಲಾಕ್ ಮಾಡಿಟ್ಟಿದ್ದಾರೆ. ಸೊ ಇನ್ನೂ ಎಂಟ್ರೆನ್ಸ್ ಓಪನ್ ಆಗೋದು ಇವರು ಹೇಳಿದಂದರೆ ಮಹರಿಬ್ ನಮಾಜ್ನ ನಂತರ ಇಲ್ಲಿ ಇನ್ನೂ ಎಂಟ್ರೆನ್ಸ್ ಓಪನ್ ಮಾಡ್ತಾ ಇರೋದು ಇವರು ಒಳಗಡೆ, ಅಂದರೆ ಈ ಶ್ರೈನ್ನ ಒಳಗಡೆ ಎಂಟ್ರೆನ್ಸ್. ಇಲ್ಲಿ ಇವಾಗ ನೋಡಿದರೆ ಎಲ್ಲ ಕಡೆಯಿಂದ ಜನರು ಈ ಶ್ರೈನಿಗೆ ನೋಡಿ ಅಸೆಂಬಲ್ ಆಗಿದ್ದಾರೆ. ಸೊ ಎಲ್ಲರೂ ನಿಂತು ಎಲ್ಲರೂ ಈ ಶ್ರೈನಿಗೆ ಇದರ ಈ ದರ್ಗಾ ಇದೆಯಲ್ಲ, ದರ್ಗಾದ ಮೇಯ್ನ್ ಪಾರ್ಟಿಗೆ ಹೀಗೆ ಫೇಸಿಂಗ್ ಮಾಡಿ ನಿಂತಿದ್ದಾರೆ. ಸೊ ಅದೊಂದು ಈ ಒಂದು ರಿಚುವಲ್ಗೆ ಕೊಡುವ ಒಂದು ರೆಸ್ಪೆಕ್ಟ್ ಅದು. ಸೊ ಅಲ್ಲಿ ಆ ರೋಶ್ನಿ ಎಂಬ ರಿಚುವಲ್ ನಡೀತಾ ಇದೆ. ಸೊ ಅದರ ಅಧಿಕಾರಿಗಳು ಒಳಗಡೆ ಹೋಗಿದ್ದಾರೆ. ಸೊ ಅಲ್ಲಿ ಏನೋ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಏನಂತ ನನಗೆ ಕರೆಕ್ಟ್ ಗೊತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಒಬ್ಬರು ಸಣ್ಣ ಒಬ್ಬರು ಡಿವೋಟಿ ಇದ್ದಾರೆ, ಸಣ್ಣ. ಹಾಯ್ ಹಾಯ್ ಕರೆ, ತುಂಬ ಕ್ಯೂಟ್ ಇದ್ದಾರೆ. ನೋಡಿದರೆ ಹೋಗ್ತಾ ಇದ್ದಾರೆ ಒಳಗಡೆ. ಓಕೆ, ಆ ರಿಚುವಲ್ ಆಯಿತು ಆ್ಯಕ್ಚುಲಿ ರೋಶ್ನಿ ಅಂತ. ಇವಾಗ ಎಲ್ಲರೂ ಒಳಗಡೆ ಹೋಗ್ತಾ ಇದ್ದಾರೆ, ಬ್ಲೆಸ್ಸಿಂಗ್ಸ್ ತಗೊಳ್ಳಿಕ್ಕೆ ಬೇಕಾಗಿ ಎಲ್ಲರೂ ಒಳಗಡೆ ಹೋಗ್ತಾ ಇದ್ದಾರೆ. ಸೊ ಒಳಗಡೆ ಆ್ಯಕ್ಚುಲಿ ವಿಡಿಯೋ ಮತ್ತು ಇದು ಶೂಟ್ ಮಾಡಲಿಕ್ಕೆ ಅಲೌಡ್ ಇಲ್ಲ. ಸೊ ಆದ ಕಾರಣ ನನಗೆ ಇವಾಗ ಅದು ತೋರಿಸ್ಲಿಕ್ಕಾಗಲ್ಲ ಒಳಗಡೆ ಹೇಗೆ ಅಂತ. ಸೊ ಇದು ಈ ಮಸ್ಜಿದ್ನ ಉಜು ಮಾಡುವ ಜಾಗ ಇದು. ಸೊ ಅಲ್ಲಿ ನೋಡಿದರೆ ಎಲ್ಲರೂ ಉಜು ಮಾಡ್ತಾ ಇದ್ದಾರೆ. ಉಜು ಅಂದರೆ ನಮಾಜ್ ಮಾಡೋದಕ್ಕಿಂತ ಮುಂಚೆ ಕೈ ಕಾಲನ್ನೆಲ್ಲ ಶುದ್ಧೀಕರಿಸುವ ಒಂದು ಇದಕ್ಕೆ ಉಜು ಅಂತ ಹೇಳ್ತಾರೆ. ಸೊ ಉಜು ಮಾಡುವ ಈ ಮಸ್ಜಿದ್ನ ಉಜು ಮಾಡುವ ಜಾಗ ಬಹಳ ದೊಡ್ಡದಾಗಿ ಮಾಡಿದ್ದಾರೆ. ಸೊ ಮತ್ತು ಇಲ್ಲಿ ನೋಡಿದರೆ ಇಲ್ಲಿ ಎಲ್ಲರೂ ಇಫ್ತಾರಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಇಫ್ತಾರ್ದು ಟೈಮ್ ಆಯಿತು. उन्हें लेके आया
अपने मोना अपना रखा हुआ है ಇಫ್ತಾರ್ ಟೈಮ್ ಆಯಿತು, ಇಫ್ತಾರ್ ಆಯಿತು. ಇಫ್ತಾರ್ ಆಗಿ ಎಲ್ಲರೂ ನಮಾಜ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ನಮಾಜಿಗೆ ಅಜಾನ್ ಆಗ್ತಾ ಇದೆ. ಸೊ ಹಾಗೆ ನಮಾಜೆಲ್ಲ ಆಯಿತು. ಮಗರಿಬ್ ನಮಾಜ್ ಮಾಡಿ ಆಯಿತು. ಇನ್ನು ನಾನಿಲ್ಲಿ ವಿಡಿಯೋ ನಿಲ್ಲಿಸ್ತೇನೆ. ಈ ಒಂದು ಸಣ್ಣ ವಿಡಿಯೋ ನನ್ನ ಒಂದು ಮೊದಲನೇ ಟ್ರೈ ಇದು. ಸೊ ಹೋಪ್ ಒಳ್ಳೆಯದಾಗಿರ್ಬೋದು. ಯಾ ಬಾಯ್ ಬಾಯ್.